A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ದಿನಾಂಕ 17/8/2026 ಶ್ರೀ ಡಿಜಿ ಬಿರಾದಾರ್ ಅಧ್ಯಕ್ಷರು, ವಿಜಯಪುರ ವಕೀಲರ ಸಂಘ ಕೆಎಸ್ಬಿಸಿ ಮೆಂಬರ್ ಶ್ರೀ ಜಿ ನಾರಾಯಣ ಸ್ವಾಮಿ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಯುಎಂ ಅಲ್ಗುರು ಜಂಟಿ ಕಾರ್ಯದರ್ಶಿಗಳು, ವಿಜಯಪುರ ವಕೀಲರ ಸಂಘ ವಿಶೇಷವಾಗಿ ಸನ್ಮಾನಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿಜಯಪುರ ವಕೀಲರ ಸಂಘದ ಉಪಾಧ್ಯಕ್ಷರಾದ ಶ್ರೀ ಸುನಿಲ್ ಬಿರಾದಾರ್ ಹಾಜರಿದ್ದರು. ಈ ಕಾರ್ಯಕ್ರಮದ ಸ್ವಾಗತ ಹಾಗೂ ನಿರೂಪಣೆಯನ್ನ ವಕೀಲರ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಸುರೇಶ್ ಚೂರಿ ಮಾಡಿದರು. ಈ ಸಂದರ್ಭದಲ್ಲಿ ವಿಜಯಪುರ ಸಂಘದ ಹಿರಿಯ ಹಾಗೂ ಕಿರಿಯ ವಕೀಲರು ಹಾಜರಾಗಿ ಶುಭ ಕೋರಿದರು. ಎಲ್ಲಿಯವರೆಗೆ ವಕೀಲರು ವಾಯ್ಸ್ ಆಫ್ ದಿ ಪಬ್ಲಿಕ್ ಅಂತ ನಮ್ಮನ್ನ ಕೋರ್ಟ್ ಆಫೀಸರ್ಸ್ ಅಂತ ಗ್ರೇಟ್ ಆಗಿ ಹೇಳ್ಕೊಳ್ತೀವಿ. ಬಟ್ ಕೋರ್ಟ್ ಆಫೀಸರ್ ಆಗಿ ಭವಿಷ್ಯದಲ್ಲಿ ನಾವು ಉಳ್ಕೊಳ್ತೀವ ಅಂತ ಒಂದು ಬಾರಿ ಯೋಚನೆ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ಭವಿಷ್ಯದಲ್ಲಿ ಹೋಗ್ತಾ ಹೋಗ್ತಾ ನನ್ನ ಅನಿಸ್ತದೆ, ಸರ್ ನಾನು ಗೆದ್ದಿದ್ದೀನಿ ಸರ್, ಈಗ ಬಂದು ನೀವು ನಿಲ್ಲುವಂಥ ಅವಶ್ಯಕತೆ ನನಗೆ ಏನಿಲ್ಲ. 7 ವರ್ಷದ 8 ವರ್ಷ ಅಂತಿದ್ರೆ ಏನು ಬೇಕಾದ್ರೆ ಮಾಡ್ಕೊಂಡು ಹೋಗ್ತಿದ್ದೆ ನಾನು. ಯಾಕಂದ್ರೆ ಚುನಾವಣೆಗೆ ಬಂದಾಗ ನಾನು ಯಾತ್ರೆ ಮಾಡಿ ನಾನು ಸ್ಪೀಚ್ ಮಾಡಿರಲಿಲ್ಲ. ಯಾಕಂದ್ರೆ ಇನ್ನೂ ಕ್ಯಾಂಡಿಡೇಟ್ಸ್ ಇದ್ರು. ನಾವು ಹಿಂಗೆ ಜಾಸ್ತಿ ಕ್ಯಾಶುವಲಾಗಿ ಕೇಳ್ಕೊಳ್ಕೊಂಡಿದ್ದೆ, ಏನೋ ಸ್ವಲ್ಪ ನಮ್ಮ ತಾಗಿದ್ದು ಅವೆಲ್ಲ ಹೇಳಿ ಹುಡುಗರುಗಳಿಗೆ ನಮ್ಮದು ಯುವಕರ ಶಕ್ತಿ ಸೊ ಹೊರಟೋಗ್ಬಿಟ್ಟಿದೆ. ಏನೋ ಶಕ್ತಿ ಮೇಲೆ ಹೋರಾಟ ಮಾಡಿ ನಮಗೆ ಓಟ್ ಬಂದಿದೆ. ಓಟ್ ಬರಲಿ ಬರದೇ ಅನ್ನೋದು ನನ್ನ ರಾಜ್ಯ ಸಂಪೂರ್ಣವಾಗಿ ನಾನು ಪ್ರತಿನಿಧಿಸ್ತಾ ಇದ್ದೀನಿ. ರಾಜ್ಯದ ವಕೀಲರ ಪರಿಷತ್ತಿದೆ. ಸೊ ಹಾಗಾಗಿ ನನಗೆ ಡಿಸ್ಕ್ರಿಮಿನೇಷನ್ ಏನಿಲ್ಲ. ಓಟ್ ಬರಲಿ ಬರದೇ ಇರಲಿ ಯಾವ ಪ್ರಿಫರೆನ್ಷಿಯಲ್ ಅಲ್ಲ ನೀವು ಗೊತ್ತಿದೆ. ಬಟ್ ಗೆದ್ದಿದ್ದೀನಿ ಅಂದರೆ ಪ್ರಾಮಾಣಿಕವಾಗಿ ನಾನು ಸೇವೆ ಮಾಡಬೇಕಂತ ಇಸ್ ಮೈ ಡ್ಯೂಟಿ. ಒಂದು ಮಾನವ ತಲುಪುತ್ತೆ. ನನ್ನ ಜೊತೆಗೆ ನಾನು ಯಾವ ಪಕ್ಷಗಳಲ್ಲಿ ಕರ್ನಾಟಕ ಸಂಘಟನೆಗಳು ರೈತರ ಪರ ಹೋರಾಟಗಳನ್ನು ಅಷ್ಟೇ ನಾನು ಮುಂದೆ ಪಕ್ಷ ವಕೀಲರ ಪಕ್ಷ ಅಂತ ನಾನು ಅನ್ಕೊಂಡಿರೋದು. ನಿಮಗೆ ಗೊತ್ತಿಲ್ಲ, ಇವತ್ತು ಮೇಡಮ್ ನಿಂತಿದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಫಸ್ಟ್ ವುಮೆನ್ ರಿಸರ್ವೇಷನ್ಗೆ ಕೇಸ್ ಹಾಕಿದ್ದೆ ನಾರಾಯಣ ಸ್ವಾಮಿ. ಐ ಆಮ್ ದ ಕಮಿಷನರ್. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾವ ಸೀನಿಯರ್ಸ್ ಹಾಕಿರಲಿಲ್ಲ ಹೆಣ್ಮಕ್ಳಿಗೆ ಕೇಸ್ ಕೊಡಿ. ನಾನು ಫಸ್ಟ್ ಪರ್ಸನ್ ಐ ಮೇಡ್ ರೆಪ್ರೆಸೆಂಟೇಷನ್ ಬೇಕು. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ, ಬಾರ್ ಅಸೋಸಿಯೇಷನ್ ಅವ್ಯಾವುದು ಒಪ್ಪೋಟ್ ಆಗಿಲ್ಲ ಅವ್ರಿಗೆ ಡಬ್ಲ್ಯೂ ಹಾಕ್ಬೇಕು. ನಾನೇ ಫಸ್ಟ್ ಪಿಟಿಷನರ್. ಅದಾದ ಇನ್ನೊಂದು ಸೇರಿ ನಾನು ಹಾಕಿದ್ದ ಹಾಕಬೇಕು ಅಷ್ಟೇ. ನಾನು ಇದಿರ್ಬೋದು ಅಡ್ವೊಕೇಟ್ಸ್ ಪ್ರೊಡಕ್ಷನ್ ಆಗ್ತಿತ್ತು ಅಷ್ಟೇ. ನಾನು ಬೆಂಗಳೂರು ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾಗ ಅದನ್ನು ನೋಡಿ ಬಂದಿದ್ದೆ. ನಾವು ಇಡೀ ರಾಜ್ಯದ ಮೀಟಿಂಗ್ಗಳು ಎಲ್ಲ ಮಾಡಲೇಬೇಕು ಸರ್ ಹೋರಾಟ ಅಂತ ಏನೋ ಎಲ್ಲರೂ ಶಕ್ತಿ ಕೊಡ್ಸೋಕ್ಕೆ ಪ್ರಯತ್ನ ಪಟ್ಟು ಅದು ನನಗೆ ಸಕ್ಸಸ್ ಆಯಿತು. ಆದರೆ ಹೋಮಸ್ ಅದ್ರ ಜೊತೆಗೆ ನಿಮ್ಗೆ ಎಷ್ಟೋ ಜನ ಗೊತ್ತಿಲ್ಲ, ಬಿಫೋರ್ ಎಲೆಕ್ಷನ್ ನನಗೆ ಒಂದು ಅವಕಾಶ ಸಿಕ್ಕಿದೆ. ನಾರಾಯಣ ಏನು ಮಾಡಿಲ್ಲ ಅಂತ ಹೇಳ್ಬೇಕಂತ 10 ಜನಕ್ಕಾದ್ರೂ ಹೇಳ್ಬೇಕು ಆಸೆ ಇದೆ ನನಗೆ. ಬಿಜಾಪುರದಲ್ಲಿ ಹೇಳ್ಬೇಕಂತ ಇಷ್ಟಪಡ್ತೀನಿ. 2014 ನಾನು ಕೇಸ್ ಫೈಲ್ ಮಾಡಿದ್ದೆ. ಒಂದು ಅಂಜನಿ ಪುತ್ರ ಅಂತ ಒಂದು ಮೂವಿ ಪುನೀತ್ ಅದು ಯಾಕೆ ಫೈಲ್ ಮಾಡಿದ್ರೆ ಸರ್, ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಫೈಲ್ ಮಾಡಿಲ್ಲ. ವಕೀಲರ ಬಗ್ಗೆ ಯಾವತ್ತೂ ಯಾವುದೇ ಮೂವಿಯಲ್ಲಿ ಯಾವುದೇ ಸೀರಿಯಲಲ್ಲಿ ಕೆಟ್ಟದಾಗಿ ತೋರಿಸಬಾರ್ದು. ಆ ಮೂವಿಯಲ್ಲಿ ತೋರಿಸಿದ್ರು ಅನ್ನೋ ಒಂದೇ ಕಾರಣಕ್ಕೆ ನಿಲ್ಲಿಸಬೇಕು ಅಂತ ಮೂವಿ ಕೇಸ್ ಹಾಕೊಂಡು ಅದನ್ನು ನಿಲ್ಲಿಸಿದ್ದೆ. ಅವತ್ತಿನ ಕಾಲದಲ್ಲಿ ಅವತ್ತಿಂದ ಇವತ್ತಿನವರು ಯಾವುದೇ ಮೂವಿಯಲ್ಲಿ ಯಾವುದೇ ಸೀರಿಯಲಲ್ಲಿ ದಾರಿ ಬಗ್ಗೆ ಕೆಟ್ಟದಾಗ ತೋರಿಸೋದು. ಯಾಕಂದ್ರೆ ಅವತ್ತು ದಾರಿ ಬಗ್ಗೆ ಕೆಟ್ಟದಾಗ ತೋರಿಸೋದು ನಮ್ಮ ಹುಡುಗ ತೆಗಿ ಕಟ್ಟಿರೋದು ಭಯ ಸೋಕಂತ ಅವತ್ತೇ ಮಾಡೋದು ಹೋರಾಟಕ್ಕೆ. ಯಾಕಂದ್ರೆ ನನಗಿರೋದು ಸರ್ ನಮ್ಮ ಸ್ವಾಭಿಮಾನ. ನಾವು ಹೇಳ್ತೀವಿ ಯಾವಾಗ ದಾಯಕರು ನಾವು ಅನ್ಸ್ಕೊಂಡಂಗೆ ನಾವು ಹಂಗೆ ಹಂಗೆ ಅಂತ. ಬಟ್ ಚುನಾವಣೆ ಬಂದಾಗ ಜಾತಿ ಹೋಗ್ತೀವಿ, ಚುನಾವಣೆ ಬಂದಾಗ ಹಣಕ್ಕೆ ಹೋಗ್ತೀವಿ, ಚುನಾವಣೆ ಬಂದಾಗ ವಸ್ತುಗಳ ಮೇಲೆ ಹೋಗ್ತೀವಿ. ಸರ್ ಯಾಕೆ ಅನ್ನೋದು ನನಗೆ ಯಾವಾಗಲೂ ಕಾಡುತ್ತೆ ಈ ಪ್ರಶ್ನೆ. ಯಾಕೆ ಅಂದರೆ ವಾಯ್ಸ್ ಆಫ್ ದಿ ಪಬ್ಲಿಕ್ ಆಗ್ತೀವಿ. 10 ಜನಕ್ಕೆ ನಾವು ಅಡ್ವೈಸ್ ಮಾಡಬೇಕಾದ ಸ್ಥಾನದಲ್ಲಿ ನಾವೇ ಅವ್ರ ಹತ್ರ ಅಡ್ವೈಸ್ ತಗೊಳ್ಳೋದು ಹೊತ್ತು ಕೊಟ್ಟು. ಸೊ ನನಗೆ ಯಾವಾಗಲೂ ಅದೊಂದು ತೊಲಗಿದೆ. ನಾನು ಯಾವಾಗಲೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಎಲ್ಲರಿಗೂ, ಏನಾರ ಮಾಡಿ ಒಂದು ಡಾಮಿನೆನ್ಸ್ ಇರಬೇಕು. ಇವಾಗ ಯಂಗ್ಸ್ಟರ್ಸ್ಗೆ ನಾವು ಏನು ರೋಲ್ ಮಾಡಬೇಕು, ಯಂಗ್ಸ್ಟರ್ಸ್ಗೆ ಯಾವ ದಾರಿಗಳನ್ನ ಹಾಕ್ಬೇಕು. ಸರ್ ಹೆಂಗೆಸ್ಟ್ ಕ್ಯಾಂಡಿಡೇಟ್ ಎಲೆಕ್ಷನ್ ಇದ್ದಾಗ 149 ಜನರಲ್ಲಿ ನಾನೇ
ಇಂಡಿಯಾದಲ್ಲಿ ಎಲ್ಲ ರಾಜಕಾರಣದಲ್ಲಿ ಹಾಗೆ ಇದೆ. ನಾವು ಡಬಲ್ ಡಿಗ್ರಿ ಮಾಡಿ ವಕೀಲರಾಗಿ ಅದನ್ನು ಹೋಗಲಾಡಿಸ್ಬೇಕು. ಯಾಕಂದರೆ ಸ್ಥಳೀಯ ಉದ್ಯೋಗ ಪಡೆಯುವಂಥದ್ದು ಒಂದಿನ ಮೇಲೆ ಒಂದು ತಿಂಗಳಿಗೆ ನಮ್ಗೆ ಒಬ್ಬೊಬ್ಬರು 50,000 ಖರ್ಚು ಮಾಡ್ತಿರ್ತಾರೆ. ಅವ್ರು ಅವರು ಉದ್ಯಮಗಳಲ್ಲಿ ಆರೋಗ್ಯ ಅದೇ ನಡೆದಿಲ್ಲ. ಒಂದು ದಿವಸದ ಸಲುವಾಗಿ ಒಂದು ಓಟನ್ನು ಒಂದು ಓಟಿ ಎಷ್ಟು ಬೆಲೆ ಇದೆ ಅಂದ್ರೆ ಒಂದು ಓಟ್ ಕೊಟ್ಟು ಸಹಿತ ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದು. ಆ ಓಟನ್ನು ಇನ್ನೂ ನಾವು ನಡೆಸಬಾರ್ದು. ಒಳ್ಳೆಯ ವ್ಯಕ್ತಿಗೆ ಅದನ್ನು ಹೋಗ ಹಾಗೆ ಆರಿಸಿ ಮುಂದಿನ ಜನ್ಮದಾಗ ಹೇಳ್ತೀನಿ. ಯಾಕಂದ್ರೆ ಒಂದು 5-6 ಸಲ ಆರಿಸಿಕೊಂಡಂಥ ವ್ಯಕ್ತಿಗಳ ಘಟನೆ ಅವ್ರ ಹೆಸರು ಹೇಳಿಲ್ಲ. ಅವ್ರು ದುಡ್ಡಿನ ಮೇಲೆ ಬರ್ತಾರೆ, ಬಾರಿಗೆ ಬರಲ್ಲ. ವಿತೌಟ್ ನಮ್ಮ ಬಾರಿ ಬಂದಾಗ ಯಾವ ಟೈಮ್ ನೋಡ್ಬೋದು, ಈ ಸಲ 60 ಆ ರೀತಿ ನಾವು ದಯವಿಟ್ಟು ಆಲೋಚನೆ ಮಾಡಬಾರ್ದು. ಮತ್ತು ಹೆಂಗೆ ಎನರ್ಜೆಟಿಕ್ ಆಲೋಚನೆ ಮುಂದೆ ಯಾಕೆ ಈ ಮಾತು ಹೇಳ್ತೀನಂದ್ರೆ ಮುಂದಿನ ನಿರ್ಮಾಣದಾಗ ಎಲ್ಲ ಇವು ಹೋಗಲಾಡಿಸ್ಬೇಕು. ಮತ್ತು ಅಲ್ಲಿಂದ KSBC ಸ್ವಂತ ಕಟ್ಟಡವನ್ನು ಮಾಡಬೇಕು. ನಮ್ಮ ವಕೀಲರಿಗೆ ಏನು ಮುಂದೆ ಬರ್ತಿರೋ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಆಗಲಿ ಮತ್ತು ಈಗೇನು ಅಪಘಾತವಾದಾಗ ಇಮಿಡಿಯೇಟ್ ಡೆತ್ ಆದಾಗ ಇಮಿಡಿಯೇಟ್ ಅಮೌಂಟ್ ಕಳಿಸೋದಾಗಲಿ, ಈ ಮೆಡಿಕ್ ಕ್ಲೇಮ್ ಆಗಲಿ ಯಾವ ಅಮೌಂಟ್ ಕಟ್ ಮಾಡಲಾರ್ದೆ ಅವ್ರು ಎಷ್ಟು ದುಡ್ಡು ಎಷ್ಟು ಮಾಡಿರ್ತಾರೆ ಆ ಅಮೌಂಟನ್ನು ಸರಿಯಾಗಿ ಬಾಗಿ ಮುಟ್ಟಂಗೆ ಮಾಡಬೇಕು. ಒಂದು ವೆಲ್ಫೇರ್ ಹೆಲ್ತ್ ಮಾಡೋ ಬಗ್ಗೆ ನಾವು 25 ದೇವ ಮಾಡಿದ್ರೆ ಅವರೇ ಹೇಳ್ಬಿಟ್ಟು ಮೊದಲು ಮಾಡಲಿಕ್ಕೆ ಆಗೋದು. ಯಾಕಂದರೆ ಅದರ ತೊಂದರೆ ಇರ್ಬೋದು. ಈಗ ನಾವು 75,000 ಜನರನ್ನು ಅವಲಂಬಿಸಿದ್ವಿ ರಾಜ್ಯದಲ್ಲಿ. 1,30,000 ಇದು 25,000 ನೋಡಿಕೆ ಇತ್ತು. ಮತ್ತು ಅವ್ರು ಒಬ್ಬೊಬ್ಬರಿಗೆ 25 ಅಂತ ಅವ್ರು ಹೇಳಿದರು. ಆ ರೀತಿ ಆಗಲಿಕ್ಕೂ ಮಿನಿಮಮ್ ಒಂದು 10ರಿಂದ 15 ಲಕ್ಷ ಮಾಡ್ಬೋದು ಅಂತ. ಯಾಕಂದ್ರೆ ಒಬ್ಬ ಜೂನಿಯರ್ ಕನ್ನಡ ಇಂಜಿನಿಯರ್ಸ್ ಅಂತಂದ್ರೆ ಆ ಫ್ಯಾಮಿಲಿಗೆ ಬೇರೆ ನೌಕರದಲ್ಲಿ ಬೇರೆ ಸಂಸ್ಥೆ ಫ್ಯಾಮಿಲಿಗೆ ಮುಂದೆ ಬಂದಿದ್ದು ವಕೀಲರಿಗೆ ಏನೂ ಅವಕಾಶ ಇಲ್ಲ. ಒಂದೇ ಒಂದೇ ಅವಕಾಶ ಅಂದರೆ ಮತ್ತಾವುದು ವಕೀಲರಿಗೆ ಪೆನ್ಷನ್ ಆಗಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿದ್ರೆ ಅದರದ್ದು ಅನುಕೂಲ ಆಗ್ತದೆ. ನಾವು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಸಾಕಷ್ಟು ಇಲೆಕ್ಷನ್ದಾಗ ಹೇಳಿದ್ವಿ. ಆದರೂ ಇನ್ನೂ ನಮ್ಮಲ್ಲಿ ಮಾಡ್ಕೊಂಡೆಲ್ಲ ಬೇರೆ ಕಡೆಗೂ ಮಾಡ್ಕೊಂಡಿಲ್ಲ. KSBCಯಿಂದ ಕಂಪಲ್ಸರಿ ಅದು ಮಾಡಿಬಿಡ್ತಾರೆ. ಹೆಲ್ತ್ ಇನ್ಶೂರೆನ್ಸ್ ಒಂದು ಅನುಕೂಲ ಆಗ್ತದೆ. KSBCಯಿಂದ ರಿಜಿಸ್ಟ್ರೇಷನ್ ಮಾಡುವಾಗ ಹೆಂಗೆ ನಾವು ಗಾಡಿ ತೊಗೊಳ್ಳೋದು ರಿಜಿಸ್ಟ್ರೇಷನ್ ಇನ್ಶೂರೆನ್ಸ್ ಅಮೌಂಟ್ ಕಟ್ಟಿ ಯಾಕಂದ್ರೆ ಯಾರೇ ಬೆಲೆ ಇನ್ಶೂರೆನ್ಸ್ ಅನುಕೂಲ ಆಗುತ್ತೆ. ಆ ಗಾಡಿ ತೊಗೊಳ್ಳೋದು ಏನಾಗುತ್ತೆ ಆ ರೀತಿ ಏನು ರಿಜಿಸ್ಟ್ರೇಷನ್ ಮಾಡಕ್ಕೆ ಬರ್ತಿರ್ತಾರೆ ಅವತ್ತೇ ಆ ಮನುಷ್ಯನ ಕಟ್ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿದ್ರಂದ್ರೆ ಮುಂದಿನ ಒಂದು ನಿರ್ಮಾಣದಾಗ ಅವ್ರಿಗೆ ಕಂಪ್ನಿಗೆ ಅನುಕೂಲ ಆಗುತ್ತೆ. ಇದನ್ನೆಲ್ಲ ತಾವು ಮಾಡಬೇಕು. ಮತ್ತು ವರ್ಕ್ಶಾಪ್ ಬಗ್ಗೆ ಹೇಳಿದ್ರು. ವರ್ಕ್ಶಾಪನ್ನು ನಾವು ಈಗ ಮುಂದಿನ ತಿಂಗಳಲ್ಲಿ ಮಾಡಬೇಕಂತ ವಿಚಾರ ಮಾಡ್ತಿಲ್ಲ. ಇಲೆಕ್ಷನ್ ಮುಗಿಬೇಕಂತ ಕೂತಿದ್ದು ಮುಂದಿನ ಸರ್ಕಾರ ನಾವು 3 ದಿನ ವರ್ಕ್ಶಾಪ್ ಮಾಡಬೇಕಂತ 4 ದಿವಸ ವರ್ಕ್ಶಾಪ್ ಜಿಲ್ಲಾಧಿಕಾರಿಗೆ ಕೊಡಬೇಕಂತ ಮಾಡಿವು. ಇದನ್ನು ಮಾಡಿಕೊಂಡು ನಾವು ತಮ್ಮ KSBCಯಿಂದ ವರ್ಕ್ಶಾಪ್ ಏನಿರುತ್ತೆ ಅದನ್ನು ಕಳಿಸ್ಕೊಂಡು ಲಾಸ್ಟ್ ಟೈಮ್ ರೂಪಾಯಿ ಕೊಡಲಿಲ್ಲ ವರ್ಕ್ಶಾಪ್ ಮಾಡಿದ್ರೆ KSBC ಅವರು. ಅದಕ್ಕಿಂತ ಮುಖ್ಯ ಅಂದರೆ ನಮ್ಮ ಲೈಬ್ರರಿಗಳು ಎಲ್ಲ ಕಡೆ ಬಳಸ್ಕೊಂಡು ಗ್ರಂಥಾಲಯಕ್ಕೆ KSBCಯಿಂದ ₹1 ಜಿಲ್ಲೆಯಲ್ಲಿ ತಾಲೂಕದಲ್ಲಿ ಅದು ಅಲ್ಲೇ ಇರ್ತದೆ. ನೀವು ಯಾವ ರೀತಿ ಮಾಡಿದ್ರು ಎಷ್ಟು ಕೋಟಿ ಎಲ್ಲ ಕೊಟ್ಟಿದ್ದಾರಲ್ಲ ಎಷ್ಟು ಕೋಟಿ ದುಡ್ಡು ಅದು ಯಾರಿಗೂ ನಮ್ಮನ್ನು ಜನರಿಗೆ ಬಂದಿಲ್ಲ. ಆ ರೀತಿ ಆಗಲ್ಲ. ಮುಂದೆ ಎಲ್ಲ ಏನು 23 KSBC ಮತ್ತು ಇಬ್ಬರು ನಾಮಿನೇಟೆಡ್ ಎಲ್ಲರೂ ಕೂಡ ಇವನ್ನೆಲ್ಲ ಒಳ್ಳೆಯ ಏನೋ ಇಲ್ಲಿ ಯಾವುದೇ ಹಣದ ದುರುಪಯೋಗದಲ್ಲಿ ಚರ್ಚೆಯನ್ನು ಮಾಡಿ ಆಯಾ ಜಿಲ್ಲಾಕ ಯಾವ ಏನು ನಡೆಸಬೇಕು ಗ್ರಂಥಾಲಯ ಏನು ಮಾಡಬೇಕು ಚಿಂತನೆ ಮಂಥನ ಮಾಡಿದ್ರೆ ಮುಂದಿನ ಜುನಿಯರ್ ವಕೀಲರಿಗೆ ಮತ್ತು ಪಿಪಿಗಳ ಎಕ್ಸಾಮ್ ಕಟ್ಟಿದಾಗ ಮತ್ತು ಮ್ಯಾನೇಜ್ಮೆಂಟ್ ಕಟ್ಟಿದಾಗ ಅವೆಲ್ಲ ಅನುಕೂಲ ಆಗ್ತವೆ. ಅದಕ್ಕೆ